ಹೇಳುತ್ತೈತೆ ನೀನೇ ರಾಜಕುಮಾರ. ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ ಹೇಳ್ತಾ, Thank you. ಈ ಸಿನಿಮಾ ಹೆಸರೇ ಹೇಳ್ದಂಗೆ ಈ ಟೈಟಲ್ ಕೇಳಿದ ತಕ್ಷಣ ಪುನೀತ್ ಅವ್ರ ಮೈಂಡಲ್ಲಿ ಹೊಳೆದಿದ್ದೇನು ಅದು ಒಂದು ಕ್ವೆಶನ್ ನನಗೆ. ಸೊ ನನಗೆ ಟೈಟಲ್ ಕೇಳಿದ ತಕ್ಷಣ ಏನಾಯಿತು ಅಂದರೆ ತುಂಬ ಖುಷಿ ಆಯಿತು. ಅಲ್ಲ, ನಮ್ಮೆಲ್ಲರಿಗೂ ಅಂತೂ ಖುಷಿ ಇದೆ, ಆ ಟೈಟಲ್ ಸಿನಿಮಾ ನೀವೇ ಮಾಡ್ತಾ ಇದ್ದೀರಾ ಅಂತ. ಹೌದು 100%. ಅದ್ರ ಜೊತೆಗೆ ಏನಾಗುತ್ತೆ, ಆ ಟೈಟಲ್ ಬಂದ ತಕ್ಷಣ ಏನಾಗುತ್ತೆ, ಜೊತೆಗೆ ಇವರು ಫಸ್ಟ್ ಡೇ ಡಿಸೈನ್ ಮಾಡ್ಕೊಂಡು ಬಂದಿದ್ದು ಪೋಸ್ಟ್ ರೀತಿಯಲ್ಲಿ ನಂದೇ ಒಂದು ಹಳೆಯ ಸಿನಿಮಾ ಭಾಗ್ಯವಂತ ಅದು ಹಾಂ ಅದರದ್ದು ಇದನ್ನ ಬಂದು ತೋರಿಸಾಗ ಒಂಥರ ಎಮೋಷ್ನಲಿ ಫೆಲ್ಟ್ ರಿಯಲಿ ನೈಸ್, ಫೆಲ್ಟ್ ಫ್ರೆಶ್. ಸೊ ಆ ಲೈನ್ಗೂ ಇಟ್ಟಿದ್ದಂಥ ಒಂದು ಪೋಸ್ಟ್ ಡಿಸೈನ್ ಅದನ್ನೇ ಇಟ್ಟಿದ್ದು. ನಿಮ್ಮ ಬರ್ತ್ಡೇ ಕೊಟ್ಟಿದ್ದು ಪಿಜನ್ ಶೋಟ್ ಅಣ್ಣವ್ರು ಕುಳಿಸ್ಕೊಂಡಿದ್ದು ನಿಮ್ಮನ್ನ. ಹೌದು. ಸೊ ಎಲ್ಲೊಂದು ಕಡೆ ಏನಾಯಿತು, ನಾನು ಹೇಳಿದೆ ಏನು ಮಾಡ್ತಾರೆ ಸಂತೋಷ್, ಬೇರೆ ಥರ ಏನಾದರೂ ಕನೆಕ್ಟ್ ಆದರೆ. ಸೊ ಅದಕ್ಕೆ ಏನಾಯಿತು, ಫಸ್ಟ್ ಟೈಮಿಂದನೇ ಯಾರೇ ಬಂದು ಏನೇ ಕೇಳಿದ್ರು ನಾವು ಹೇಳ್ತೇವೆ ಇದು ಬಂದು ಸಾರ್ಟ್ ಆಫ್ ಅ ಬಯೋಗ್ರಫಿ ಆರ್ ಅ ಬಯೋಗ್ರಫಿ ಅಲ್ಲ. ಸೊ ಇಟ್ ಇಸ್ ಅ ಪ್ಯೂರ್ಲಿ ಅ ಸ್ಕ್ರಿಪ್ಟೆಡ್ ಫಿಲ್ಮ್. ಸೊ ಇಟ್ ಇಸ್ ಅ ನ್ಯೂ ಸ್ಟೋರಿ, ಅವ್ರು ಮಾಡಿರೋಂಥ ಕತೆ, ಅವ್ರು ಬರೆದಿರೋಂಥ ಕತೆ. ಸೊ ಅಫ್ಕೋರ್ಸ್ ಶೇಡ್ಸ್ ಆಗಲಿ ಮತ್ತೊಂದಾಗಲಿ ಅದು ಬರೋದು ಅವ್ರವ್ರ ಪ್ರತಿ ಡೈಲಾಗ್ಲು ಏನಾದರೂ ನಮಗೊಂದು ಮನಸ್ಸಲ್ಲಿ ಅನ್ನಿಸ್ತಾ ಹೋಗ್ಬೋದು. ಬಟ್ ಸಿನಿಮಾದಲ್ಲ, ಸಿನಿಮಾ ಬಂದು ಬೇರೆನು. ಬಟ್ ಅಫ್ಕೋರ್ಸ್ ಆ ಟೈಟ್ಲ್ ಇದ್ದಾಗ ಏನಂದರೆ ಐ ವಾಸ್ ರಿಯಲಿ ಹ್ಯಾಪಿ. ಇಟ್ಸ್ ಅ ಬ್ಯೂಟಿಫುಲ್ ಟೈಟ್ಲ್. ಹೌದು, ಫಾರ್ ದ ಫಿಲ್ಮ್. ಎಸ್, ಓಕೆ. ಇದ್ರ ಜೊತೆಗೆ ಕೊನೆಯದಾಗಿ ಸದ್ಯದ ಒಂದು ಟ್ರೆಂಡ್ ಬಗ್ಗೆ, ರೀಸೆಂಟ್ ಆಗಿ ಎಲ್ಲ ಮಲ್ಟಿಪ್ಲೆಕ್ಸ್ ಅಂದರೆ PVRಗಳಲ್ಲೂ ಕೂಡ 200 ರೂಪೀಸ್ ಇರಬೇಕು ಅಂತ ಮಾಡಿದ್ರು. ಸರ್ ವೆರಿ ವೆರಿ ಹ್ಯಾಪಿ. ಹಾಗಂತಲ್ಲ, ಒಂದು ಬಂದು ಎಲ್ಲ ಕಡೆನೂ ನಮಗೆ ಯಾಕಂದ್ರೆ ಸ್ಯಾಂಡಲ್ವುಡ್ಗೆ ತುಂಬ ಉಪಯೋಗ ಆಗುತ್ತೆ ಇದರಿಂದ. ಹೌದು, ಸ್ಯಾಂಡಲ್ವುಡ್ಗೆ ಉಪಯೋಗ ಆಗುತ್ತೆ. ಸೊ ಇದು ಮೊದಲನೇದಾಗಿ ನಾವು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ. ಥ್ಯಾಂಕ್ ಯು. ಓಕೆ, ನೀವೇನು ಹೇಳ್ತೀರಾ? ಈ 100%. ಯಾಕಂದರೆ ನಮ್ಮ ಜನಗಳಿಗೆ ಅಫೋರ್ಡಬಿಲಿಟಿಲಿ ವೈಸು ಇನ್ನೂ ಹೆಚ್ಚಿನ ಸಂಖ್ಯೆ ಆಡಿಯನ್ಸ್ ಹುಟ್ಟಾಕೋತಾರೆ ಈಗ ಇದು ಮುಂದಕ್ಕೆ. ಬಿಕಾಸ್ ಎಷ್ಟೋ ಜನ ಕನ್ಸ್ಟ್ರೈಂಟ್, ಮನಿ ಕನ್ಸ್ಟ್ರೈಂಟ್ ಇರುತ್ತೆ ತಲೆಯಲ್ಲಿ. ಆಮೇಲೆ ವೀಕೆಂಡ್ಸ್ ಆದರೆ ಜಾಸ್ತಿ ಇರುತ್ತೆ, ಹೋಗಬೇಕು ಅಂತ ಉತ್ಸಾಹ ಇದ್ರೂ ಎಲ್ಲೋ ಒಂದು ಕಡೆ ತಡೀತಾ ಇರುತ್ತೆ. ಸೊ ಈಗ ಯಾವುದು ಬ್ಯಾರಿಯರ್ಸ್ ಇಲ್ವಲ್ಲ ನಿಮಗೆ. ಪಿಕ್ಚರ್ ಚೆನ್ನಾಗಿದೆ, ವೀಕೆಂಡ್ ಆದ್ರೇನು ವೀಕ್ ಡೇ ಆದ್ರೇನು ನೋಡಬೇಕು ಅನ್ನೋದು ಬರುತ್ತೆ. ಐ ಥಿಂಕ್ ಸಿದ್ದರಾಮಯ್ಯ ಅವ್ರಿಗೆ ಈ ಸಮಯದಲ್ಲಿ ನಾವು ಆನ್ ಬಿಹಾಫ್ ಆಫ್ ಕನ್ನಡ ಪ್ರೈಮ್ ಟೈಮಲ್ಲಿ ಕನ್ನಡ ಸಿನಿಮಾನೇ, ಇಟ್ಸ್ ಅ ವೆರಿ ಗುಡ್ ಡಿಸಿಷನ್. ಸೊ ಅವರು ಈಗ ಎನ್ಕರೇಜ್ ಮಾಡಿದ್ದಾರೆ ಇಂಡಸ್ಟ್ರಿಗೆ. ಇನ್ನು ಜನಗಳು ಆ ಎನ್ಕರೇಜ್ಮೆಂಟ್ನ ತೋರಿಸ್ಬೇಕು. ಸೊ ಇನ್ನು ನಮ್ಮ ಕನ್ನಡಿಗರ ನಿಲ್ಲುವುದು ನಮ್ಮ ಒಂದು ಸರ್ವೈವಲ್, ಅಂದರೆ ನಮ್ಮ ಒಂದು ಸ್ವಾಭಿಮಾನದ ಪ್ರಶ್ನೆ ಆಗುತ್ತೆ ಅದು. ಸೊ ಕನ್ನಡಿಗರು ಇನ್ನು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ನಮ್ಮ ಕರ್ತವ್ಯಗಳು ಸಿನಿಮಾಗಳು ಮಾಡ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ ಜನಗಳು ನಮ್ಮ ಭಾಷೆ ಸಿನಿಮಾಗಳನ್ನ ಅವರು ಅವರ ಒಂದು ಇದಾಗಿ ತಗೊಂಡು ನೋಡಿದ್ರೆ 100% ಎಲ್ಲವೂ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡು. 100%. ಯಾಕಂದ್ರೆ ಇದ್ರ ಜೊತೆಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೆಚ್ಚುತ್ತೆ. ಇನ್ಮೇಲಿಂದ ನಮ್ಮ ಇಂಡಸ್ಟ್ರಿಲಿ ನಾವು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಓಕೆ, ಸೊ ಆ ಜವಾಬ್ದಾರಿ ಹೆಚ್ಚುತ್ತೆ. ಖಂಡಿತವಾಗಿ. ಎಸ್, ಆಲ್ರೆಡಿ ಸಿನಿಮಾಗಳು ಬರ್ತಾ ಇದೆ. ಓಕೆ, ಈ ರಾಜ್ಕುಮಾರ ಕ್ರಿಯೇಟ್ ಮಾಡಿರೋ ಹೈಪ್ ಸಿನಿಮಾ ರಿಲೀಸ್ ಆಗಲಿ, ಸೊ ಜೊತೆಗೆ ಏನು ವೀಕ್ಷಕರ ಒಂದು ನಿರೀಕ್ಷೆಗಳಿದೆ, ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳೆಲ್ಲವನ್ನೂ ಕೂಡ ಸಿನಿಮಾ ಫುಲ್ಫಿಲ್ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. 100 ಡೇಸ್ ಓಡ್ಲಿ ಸಿನಿಮಾದ ಸಕ್ಸಸ್ ಜರ್ನಿ ಬಗ್ಗೆ ಮತ್ತೆ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಬಂದು ಆಲ್ ದಿ ಬೆಸ್ಟ್ ಫಾರ್ ದಿ ಮೂವಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ರಾಜಕುಮಾರ ಈಗ ಕ್ರಿಯೇಟ್ ಮಾಡಿರೋ ಹೈಪ್ ಸಿನಿಮಾ ರಿಲೀಸ್ ಆದ್ಮೇಲೂ ಇರತ್ತೆ. ಸೊ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ. ನೀವು ಮಿಸ್ ಮಾಡದೆ ರಾಜಕುಮಾರನನ್ನ ನೋಡಿ ಅಂತ ಹೇಳ್ತಾ ಎಸ್, ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೀನೇ ರಾಜಕುಮಾರ.